ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮಕರ ರಾಶಿ ಮೇ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮಕರ ರಾಶಿ ಜಾತಕರ ಮೇಲೆ ಈ ತಿಂಗಳು ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಹಾಗಾದ್ರೆ ಮಕರ ರಾಶಿಯವರಿಗೆ ಯಾವಾಗ ಒಳ್ಳೆ ಫಲ ಅಂತ ನೀವು ಯಾವಾಗಲೂ ಪ್ರಶ್ನೆ ಮಾಡ್ತಾ ಇರ್ತೀರ. ಯಾಕಂದ್ರೆ ಗುರುಬಲ ಇಲ್ಲ. 7 ವರ್ಷ ಶನಿ ನಿಮ್ ಜನ್ಮ ರಾಶಿಗೆ ಬಂದ. ಯಾಕೆಂದ್ರೆ ರಾಶಾಧಿಪತಿನೇ ಶನಿ. ಅಲ್ಲಿಂದ ಕುಂಭರಾಶಿಗೆ ಹೋದ. ಈಗ 7.5 ಕೂಡ ಮುಗೀತು, ಇನ್ನೂ ನಮ್ಮ ಕಷ್ಟಗಳು ಮುಗ್ದಿಲ್ವಲ್ಲ ಅಂತ ನಿಮ್ಗೆ ಪ್ರಶ್ನೆ ಇರುತ್ತೆ. ಎಲ್ಲದಕ್ಕೂ ಕೂಡ ಉತ್ತರವನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ಈ ತಿಂಗಳಲ್ಲಿ ಮಲಮಾಸ ಆರಂಭ. ಮಲ ಅಂದ್ರೆ ಅಧಿಕ ಮಾಸ ಮತ್ತು ಕ್ಷಯ ಮಾಸವನ್ನ ಸೇರಿಸಿದ್ರೆ ಮಲಮಾಸ ಅಂತ ಕರಿತೀವಿ, ಅಥವಾ ಇದನ್ನ ಪುರುಷೋತ್ತಮ ಮಾಸ ಅಂತ ಕರಿತೀವಿ. ಈ ತಿಂಗಳಲ್ಲಿ ಕ್ಷಯ ಮಾಸ ಅಲ್ಲ. ಈ ವರ್ಷದಲ್ಲಿ ಈಗ ಯಾವಾಗ ಆರಂಭ ಆಗುತ್ತೆ ಅಂದ್ರೆ ಅಧಿಕ ಮಾಸ 17 ಮೇ 2026ರಿಂದ 15 ಜೂನ್ 2026ರವರೆಗೂ. 17 ಮೇ 2026ರಿಂದ ಪೇಪರ್ ಬರ್ಕೊಳ್ಳಿ, 15 ಮೇ 2026ರವರೆಗೂ ಅಧಿಕ ಮಾಸ. ಈ ಅಧಿಕ ಮಾಸದಲ್ಲಿ ನೀವೇನ್ ಮಾಡಬಾರ್ದು, ಏನ್ ಮಾಡಬೇಕು ಅಂದಾಗ, ದಾನ ಮಾಡ್ಬೋದು, ಜಪ ಮಾಡ್ಬೋದು, ವ್ರತಗಳನ್ನ ಮಾಡ್ಬೋದು. ವ್ರತ ಅಂದ್ರೆ ಉಪವಾಸ ಮಾಡೋದು, ವ್ರತ ಮಾಡೋದು, ವಿಷ್ಣು ಪುರಾಣ ಓದೋದು, ಭಗವದ್ಗೀತೆಯನ್ನು ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ಸೇವೆ ಮಾಡುವಂಥದ್ದು. ಕೆಲವರು ನಾನು ಪೂಜೆ ಮಾಡಲ್ಲ, ಧ್ಯಾನ ಮಾಡ್ಬೋದಾ? ಭಗವಂತನನ್ನ ಧ್ಯಾನ ಮಾಡ್ಬೋದಾ? ಖಂಡಿತವಾಗ್ಲೂ ಧ್ಯಾನ ಮಾಡಿ. ಆಧ್ಯಾತ್ಮಿಕವಾಗಿ ಸ್ವಯಂ ಶಕ್ತಿಶಾಲಿಯಾಗುವಂತಹ ಮಾಸ ಇದು ಅಧಿಕ ಮಾಸ. ಇದು ನಮ್ಮ ಧರ್ಮ, ಸನಾತನ ಧರ್ಮ ತಿಳಿಸ್ಕೊಡುವಂಥದ್ದು. ಯಾರಾದ್ರೂ ಒಂದು ಸ್ವಲ್ಪ ಬಟ್ಟೆ ಕೊಡ್ತೀವಿ, ನಿಮಗೆ ವಿದ್ಯಾಭ್ಯಾಸ ಕೊಡ್ತೀವಿ ಅಂದಕ್ಷಣ ಬಹಳ ಹಗುರವಾಗಿ ಧರ್ಮನ ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೋ ಮುಸ್ಲಿಂ ಧರ್ಮಕ್ಕೋ ಹೊರಟೋಗ್ಬಿಡ್ತೀರ. ಅದೇ ಬೇರೆ ಧರ್ಮದವರು ನಮ್ಮ ಧರ್ಮಕ್ಕೆ ಬನ್ನಿ ಅಂದ್ರೆ ಬರ್ತಾರ? ಅವರೆಷ್ಟು ಗಟ್ಟಿಯಾಗಿರ್ತಾರೆ ಅದೇ ಧರ್ಮದಲ್ಲಿ, ಅಲ್ವಾ? ಅದಕ್ಕೆ ಧರ್ಮೋ ರಕ್ಷತಿ ರಕ್ಷತಃ. ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ. ಜ್ಯೋತಿಷ್ಯ ಅಂದ್ರೆ ಕತ್ಲಿರೋರಿಗೆ ಬೆಳಕನ್ನ ತೋರಿಸುವಂತಹ ಶಾಸ್ತ್ರ ಇದು. ಮಕರ ರಾಶಿ ಜಾತಕರು ತಿಳ್ಕೋಬೇಕು. ಹಾಗಾದ್ರೆ ಮದುವೆ ಮಾಡ್ಬೋದಾ? ನೋ, ಅಧಿಕ ಮಾಸದಲ್ಲಿ ಮಾಡಬಾರ್ದು. ಗೃಹ ಪ್ರವೇಶ, ನಾಮಕರಣ, ಭೂಮಿ ಪೂಜೆ, ಹೊಸ ವ್ಯಾಪಾರಗಳನ್ನ ಮಾಡಲೇಬಾರ್ದು. ರಾಜಕಾರಣಿಗಳು ಅಧಿಕಾರವನ್ನು ತಗೋಬೋದಾ? ನೋ, ತಗೋಬಾರ್ದು. ವೆಯ್ಟ್ ಮಾಡಿ 1 ತಿಂಗಳು. ಅಥವಾ ನಾನು ಗೆಜೆಟೆಡ್ ಆಫೀಸರ್, IAS, IPS, KAS ಯಾವುದೇ ಆಗಿರ್ಬೋದು, ಅಧಿಕಾರ ಕಾರ್ಯಾಂಗ ಮಾಡ್ತಾ ಇರುವಂಥವ್ರು, ಶಾಸಕಾಂಗ ನಡೆಸ್ತಾ ಇರುವಂಥವ್ರು ಯಾರು ಕೂಡ ಈ ಸಮಯದಲ್ಲಿ ಪೋಸ್ಟಿಂಗ್ಸ್ ತಗೋಬಾರದು. ತಗೊಂಡ್ಬಿಡೋದು, ಒಳ್ಳೊಳ್ಳೆ ನಾನು ತಹಸೀಲ್ದಾರು ಅಂತೀರಾ, DC ಅಂತೀರಾ, ಎಲ್ಲೆಲ್ಲ ಹೋಗ್ತೀರಾ, ಲೋಕಾಯುಕ್ತ ರೈಡ್ ಆಯ್ತು, ನಾನೇನು ತಪ್ಪೇ ಮಾಡಿಲ್ಲ ಗುರುಜಿ, ಸೇರ್ಕೊಂಡ್ಬಿಟ್ಟೆ. ಯಾಕೆ? ಒಳ್ಳೆ ಟೈಮಲ್ಲಿ ಹೋಗಿ ನೀವು ಪೋಸ್ಟಿಂಗ್ಸ್ನ ತಗೊಳ್ಳಲ್ಲ. ಅಧಿಕ ಮಾಸ ಅಂದ್ರೆ ಏನು? 1 ವರ್ಷಕ್ಕೆ 12 ತಿಂಗಳಲ್ವಾ ಗುರುಜಿ, ಅದ್ ಹೆಂಗ್ 13 ತಿಂಗಳು ಬರುತ್ತೆ ಅಂತ ನಿಮ್ದೇನೋ ಪ್ರಶ್ನೆ ಇದ್ರೆ ವಿಡಿಯೋ ದೊಡ್ಡದಾಗ್ಬಿಡುತ್ತೆ. ಅದಕ್ಕೂ ಅಷ್ಟೊಂದು ವಿಷಯ ನಾನು ಹೇಳಕ್ ಇಷ್ಟಪಡಲ್ಲ. ಅಂದ್ರೆ ಸೂರ್ಯ ಮಾಸ, ಸೌರ ಮಾಸ, ಚಂದ್ರ ವರ್ಷ. ಸೌರ ವರ್ಷ 365 ದಿನ, ಚಂದ್ರ ವರ್ಷ 354 ದಿನ. ಇದು 3 ವರ್ಷಕ್ಕೆ 11 ದಿವಸ, 33 ದಿವಸ ಆಗುತ್ತೆ. ಅದನ್ನ ಸರಿದೂಗ್ಸಕ್ಕೆ ಅಧಿಕ ಮಾಸ ಬರುತ್ತೆ. ಕ್ಷಯ ಮಾಸ ಬರೋದು ಬಹಳ ನಿಧಾನ. ಈಗ ಡೈರೆಕ್ಟ್ ಆಗಿ ನಿಮ್ಮ ರಾಶಿ ಭವಿಷ್ಯಕ್ಕೆ ನಾನು ಹೊರಟೋಗ್ತೀನಿ. ಈ ತಿಂಗಳು 13 ತಿಂಗಳು, ಗೊತ್ತಾಯ್ತಾ? ಈಗ ರಾಶಿ ಭವಿಷ್ಯ ಹೇಳ್ಬಿಡೋಣ. ಈಗ ಮಕರ ರಾಶಿ. ಯಾಕೆಂದ್ರೆ ನಿಮ್ಮನ್ನ ಬೇರೆ ಕಡೆ ನಾನು ಬೇರೆ ಬೇರೆ ವಿಷಯಗಳು ಹೇಳಿ ನಿಮ್ಮ ಮನಸ್ಸನ್ನ ಬೇರೆ ಕಡೆ ತಗೊಂಡು ಹೋಗೋಕೆ ಇಷ್ಟ ಇಲ್ಲ. ಇನ್ನು ಅದನ್ನೇ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಅಂತ ನೀವು ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ತಿಂಗಳ ಭವಿಷ್ಯಕ್ಕೆ ಬಂದಾಗ ನಿಮಗೆ ಈ ತಿಂಗಳು ಯಾರು ಫಲವನ್ನ ಕೊಡ್ತಾರೆ? ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಶನಿನೇ ನಿಮ್ಮನ್ನು ಕೈ ಹಿಡಿಬೇಕು. ಶನಿ ಎಂದಾಗ ಏನು? ಶನಿ ಕಾರಕ ಏನು? ನಿಮ್ಗೆ ಫಸ್ಟೇ ಹೇಳಿದ್ದೆ ನಾನು. ನಿಮ್ಗೆ ಯಾವ ಗ್ರಹ ಫಲ ಕೊಡ್ತಾರೆ? 7.5 ಮುಗೀತು.
ದುಃಖಂ ದೀನೇಶಾತ್ಮಜಂ ಅಂತೀವಿ ಶನಿನ. ಮಕರ ರಾಶಿಯಾಧಿಪತಿ ಶನಿ ನಮ್ಮನ್ನು ಕಾಪಾಡಬೇಕಲ್ವಾ ಅಂತೀವಿ. ಆದರೆ ಮೆಣಸಿನಕಾಯಿ ಕ್ವಾಲಿಟಿ ಏನಿರುತ್ತೆ? ಸಿಹಿನ ಖಾರನ? ಖಾರ ತಾನೆ. ಹಾಗೆ ಶನಿಯ ಗುಣ ಏನಾಗಿರುತ್ತೆ? ಸಾಡೆ ಸಾತಿ ಮುಗಿದ್ರೂ ಕೂಡ ಅದು ದುಃಖಕ್ಕೆ ಕಾರಕ ಗ್ರಹ. ಆದ್ರೆ ನಿಮಗೆ ಒಳ್ಳೆ ಫಲ ಕೊಡ್ತಾನೆ. ಯಾವ ವಿಷಯದಲ್ಲಿ ಒಳ್ಳೆ ಫಲ ಕೊಡ್ತಾನೆ ಅಂದ್ರೆ, ನೀವು ಧೈರ್ಯವಾಗಿ, ಸಾಡೆ ಸಾತಿ ಮುಗಿದೋಗಿದೆ, ಧೈರ್ಯವಾಗಿ ಸಾಹಸವಾಗಿ ನೀವು ಮುನ್ನುಗ್ಗಿದಾಗ, ಯಾಕೆಂದ್ರೆ ಶನಿ 3ನೇ ಮನೇಲಿದ್ದಾನೆ, ಪರಾಕ್ರಮದಲ್ಲಿ ನೀವು ಮುನ್ನುಗ್ಬೇಕು. ನನ್ನ ಮಕರ ರಾಶಿ, ನನ್ನ ಕಷ್ಟ 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 ಅನ್ಕೊಂಡಿದ್ರೆ ಕಷ್ಟ ಇದ್ದೇ ಇರುತ್ತೆ. ಕಷ್ಟದಿಂದ ಹೊರಗಡೆ ಬರಬೇಕು. ನಾನೆಲ್ಲ ಮಾಡ್ತೀನಿ, ಆಗತ್ತೆ, ಗೆಲ್ತೀನಿ ಅನ್ನುವಂತಹ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಿದಾಗ, ಯಾಕೆಂದ್ರೆ ಪರಾಕ್ರಮ ಭಾವದಲ್ಲಿರುವಂತಹ ಶನಿ ನಿಮಗೇನು ಮಾಡ್ತಾನೆ? ಒಳ್ಳೆ ಫಲ ಕೊಟ್ಬಿಡ್ತಾನೆ. ಅಕ್ಕಪಕ್ಕದಲ್ಲಿ ವಯಸ್ಸಾದಂಥವ್ರು, ಬಡವರು, ನೆರೆಹೊರೆಯವರ ಸಹಾಯ ತಗೊಂಡಾಗ ನಿಮಗೆ ಖಂಡಿತವಾಗ್ಲೂ ಮಕರ ರಾಶಿಯವರಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ನೀವು ಯಾವುದು ಮಾಡದೆ ನೀವು ಬರೀ ಕೂತೇ ಇದ್ದು ದುಃಖ ಪಡ್ತಾ ಇದ್ರೆ ಅನುಕೂಲ ಆಗಲ್ಲ. ಧೈರ್ಯೇ ವಸತೇ ಲಕ್ಷ್ಮೀ ಅಂತೀವಿ. ಧೈರ್ಯದಿಂದ ನೀವು ಸಾಹಸ ಮಾಡಿದಾಗ ಶನಿ ನಿಮ್ಮನ್ನ, ನಿಧಾನ ಆದರೂ ಕೂಡ ನಿಮ್ಮನ್ನ ಸಕ್ಸಸ್ ಅನ್ನ ಶನಿ ಕೊಡ್ತಾನೆ. ಈಗ ರಾಹುಗೆ ಸ್ವಂತ ಮನೆ ಇಲ್ಲ. ಮಕರ ರಾಶಿಯಿಂದ ಕುಂಭ ರಾಶಿಯಲ್ಲಿ ರಾಹು ಸಂಚಾರ ಆಗ್ತಿದ್ದಾನೆ. ಅಂದ್ರೆ ನಿಮ್ಮ ಮಾತು, ಕುಟುಂಬ, ಮಾತು ಬಣ್ಣ ಬಣ್ಣ ಹೇಳೋ ಅವಶ್ಯಕತೆ ಇಲ್ಲ. ಏನಿದೆಯೋ ಸತ್ಯವನ್ನ ಮಾತಾಡಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಈಗ ಈ ತಿಂಗಳಲ್ಲಿ 11 ಮೇ 2026 ಮಂಗಳ ಗ್ರಹ ಮೀನ ರಾಶಿಯಿಂದ ಮೇಷ ರಾಶಿಗೆ ಸಂಚಾರ ಆಗ್ತಾನೆ. ಹಂಗಾರೆ ಮಕರ ರಾಶಿಯವರು ಹೆಂಗಪ್ಪ ಒಳ್ಳೇದಾಗುತ್ತೆ? 4ನೇ ಮನೆ ಅಧಿಪತಿ 4ನೇ ಮನೆಗೆ ಬಂದ್ಬಿಟ್ಟ. ಮಕರ ರಾಶಿಯವರಿಗೆ ಮಂಗಳ ಎಷ್ಟನೇ? ಲಾಭಾಧಿಪತಿ. ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡುವಂತವನೇ ಮಂಗಳ ಗ್ರಹ. ಅಂತಹ ಚತುರ್ಥಾಧಿಪತಿ 4ನೇ ಮನೆಗೆ ಬಂದಾಗ ಯಾವ್ದ್ರಲ್ಲಿ ಲಾಭ ಕೊಡ್ತಾನೆ? ರಿಯಲ್ ಎಸ್ಟೇಟ್, ಭೂಮಿ, ವಾಹನ, ಮನೆ ಎಲ್ಲ ಕೊಡ್ತಾನೆ. ಆದ್ರೆ ಏನಿರುತ್ತೆ? ಕಲಹ. ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಗುರುಜಿ, ಯಾರ ಪಕ್ಕದಲ್ಲಿರೋರು ಅದೇ ಭೂಮಿಗೆ ನಾನು ಮಾತಾಡಿ ಹೋಗಿದ್ದೀನಿ, ಇನ್ನೊಬ್ಬನು ಮಾತಾಡಿ ಹೋಗಿದ್ದಾನೆ, ಮಾತಾಡಿದ್ದಾರೆ ಅಂತ. ಅವಾಗೇನಾಗುತ್ತೆ? ಕಲಹಗಳಾಗುತ್ತೆ. ವಾಹನ ಅಷ್ಟೇ. ನೀವು ಭೂಮಿ ತಗೊಳಕ್ ಹೋಗಿ, ಮನೆ ತಗೊಳಕ್ ಹೋಗಿ, ನೀವು ತಗೊಂಡಿದ್ದ ಕಾರೋ, ನೀವು ತಗೊಂಡಿದ್ದ ವಾಹನನೇ ಇನ್ನೊಬ್ರು ಯಾರೋ ತಗೊಳಕ್ ಬಂದಿರ್ತಾರೆ, ಅಲ್ಲೇನೋ ಒಂದು ಕಲಹಗಳಾಗುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನೀವು ಧೈರ್ಯವಾಗಿ ಫೇಸ್ ಮಾಡಬೇಕು. ಯಾಕೆಂದ್ರೆ ಈಗ 3ನೇ ಮನೆಯಲ್ಲಿದ್ದಂತ ಮಂಗಳ ಗ್ರಹ 11 ಮೇ 2026 ಮೀನದಿಂದ ಮೇಷ ರಾಶಿಗೆ ಬಂದ್ಬಿಡ್ತಾನೆ. ಕುಜ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಗೋಚಾರದಲ್ಲಿ ತೊಂದರೆಗಳಾಗುತ್ತೆ. ಏನಾಗುತ್ತೆ? ಕಲಹ, ಒಡೆದಾಟಗಳು ಆಗ್ಬಿಡುತ್ತೆ. ಅದಕ್ಕೆ ಈ ಟೈಮಲ್ಲಿ ನೀವು ಹೇಗಿರ್ಬೇಕು? ಶಾಂತಿಯಾಗಿರ್ಬೇಕು. ಎಲ್ಲಿ ಕಲಹ ಆಗುತ್ತೆ? 4ನೇ ಮನೆ ಅಂದ್ರೆ ಗೃಹ ಕಲಹ. ಮನೆಯಲ್ಲಿ ಏನಾದ್ರೂ ಒಂದು ಜಗಳಗಳು, ಮನೆ ಬಾಡಿಗೆ ಕೊಡಬೇಕು, ಬಾಡಿಗೆದಾರರ ಜೊತೆ ಕಲಹಗಳಾಗ್ಬಿಡುವಂಥದ್ದು, ತಾಯಿಗೆ ಕೋಪ ಬರ್ತಾ ಇರುತ್ತೆ. ಈ ತರ ಕೆಲವು ನೆಗೆಟಿವ್ ಎಫೆಕ್ಟ್ ಕೂಡ ಉಂಟಾಗುತ್ತೆ. ಇನ್ನ 14 ಮೇ 2026 ಬುಧ ರಾಶಿ ಪರಿವರ್ತನೆ ಮೇಷ ರಾಶಿಯಿಂದ ವೃಷಭ ರಾಶಿಗೆ. 14 ಮೇ 2026 ಶುಕ್ರ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ. ಬುಧ ಶುಕ್ರ, ಬುಧನ ಮನೆಯಲ್ಲಿ ಶುಕ್ರ, ಶುಕ್ರನ ಮನೆಯಲ್ಲಿ ಬುಧ. ಹಾಗಾದ್ರೆ ಮಕರ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಬುಧ ಕೊಡ್ತಾನೆ? ಬುಧನು ಕೂಡ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ. ಮಕರ, ಕುಂಭ, ಮೀನ, ಮೇಷ, ವೃಷಭ ನೋಡಿ ಪಂಚಮ ಭಾವ. ನೀವು ಯಾರ ನಂಬಿರ್ತೀರಿ? ಕೆಲವರು ಪ್ರಿಯತಮನ್ ನಂಬಿರ್ತಾರೆ, ಕೆಲವರು ಪ್ರಿಯತಮೆಯನ್ ನಂಬಿರ್ತಾರೆ. ಪುರುಷರು ಪ್ರಿಯತಮೆಯನ್ನ, ಸ್ತ್ರೀಯರು ಪ್ರಿಯತಮನನ್ನ. ಮೋಸ ಆಗ್ಬಿಡ್ಬೋದು. ಅವ್ರ ಕೈ ಸಹಾಯ ಮಾಡಕ್ ಆಗದೆ ಇರ್ಬೋದು. ಅಥವಾ ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇರುತ್ತೆ. ಬಂಧುಗಳ ಸಹಾಯ ಸಿಗದೆ ತೊಂದರೆಗಳನ್ನ ಅನುಭವಿಸುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಬಹಳ ಎಚ್ಚರಿಕೆಯನ್ನು ಕೂಡ ವಹಿಸಬೇಕು. ಬುಧ ಪಂಚಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಧನಕ್ಕೆ ಸಂಕಷ್ಟ. ಪುರುಷ ಜಾತಕರಾಗಿದ್ರೆ ಪತ್ನಿಯ ಜೊತೆ ಕಲಹ, ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ಕಲಹಗಳು ಉಂಟಾಗುತ್ತೆ. ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುತ್ತೆ. ತುಂಬಾ ಬುದ್ಧಿವಂತರಿರ್ತೀರಾ, ಆದ್ರೆ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಕಮ್ಮಿ ಆಗ್ಬಿಟ್ಟಿರುತ್ತೆ. ಪುರುಷರಾಗಿದ್ದರೆ ಪುರುಷತ್ವ ಕಮ್ಮಿ ಆಗುವಂಥದ್ದು.
ಇತರರ ಜೊತೆ ದಾಂಪತ್ಯ ಜೀವನದಲ್ಲಿ ಕೆಲವರು, ಎಲ್ಲರೂ ಅಲ್ಲ, ಪ್ರವೇಶ ಅಲ್ಲೂ ಕೂಡ ತೊಂದರೆಯನ್ನ ಅನುಭವಿಸುವಂಥದ್ದು. ನೋಡಿ, ಈ ತರ ನೆಗೆಟಿವ್ ಎಫೆಕ್ಟ್ ಉಂಟಾಗುತ್ತೆ ಬುಧನಿಂದ. ಇನ್ನು ಮಕರ ರಾಶಿಯವರಿಗೆ ಶುಕ್ರ ಯೋಗಕಾರಕ ಅಲ್ವಾ ಗುರುಜಿ ಅಂತೀರ. ಎಸ್, ಶುಕ್ರ ಯೋಗಕಾರಕ. ಯಾಕಂದ್ರೆ ಪಂಚಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಹೋದಾಗ ಶುಕ್ರ ಕೂಡ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ. ಯಾರ ನಂಬೋದು ಅನ್ನೋದೇ ನಿಮ್ಗೆ ಡೌಟ್ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಶುಕ್ರ 6ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಆಪತ್ತುಗಳು, ಉಲ್ಲಾಸ ಪಡೆಯಲು ಕಷ್ಟ, ವ್ಯಾಧಿಗಳಿಂದ ಮುಕ್ತಿಯಾಗಲು ಕಷ್ಟ. 6ನೇ ಮನೆಗೆ ಬಂದಿದ ತಕ್ಷಣ ಋಣ ರೋಗಾದಿಗಳು, ಯಾರಿಗಾರ ಸಾಲ ಇಸ್ಕೊಂಡ್ಬಿಟ್ಟಿದ್ರೆ ಸಾಲಗಾರರ ಕಾಟ, ಕೆಲವರಿಗೆ ಗುಪ್ತಾಂಗ ವ್ಯಾಧಿಗಳು, ಪೊಲೀಸ್ ಕೇಸು, ಕೋರ್ಟ್ ಕೇಸ್ ಇದ್ರೆ ಸರವಾಸ ಉಂಟಾಗುವ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಶನಿಯ ದೃಷ್ಟಿ ನೇರವಾಗಿ ಬುಧನನ್ನ ನೋಡ್ತಾ ಇದ್ದಾನೆ. ಬಂಧುಗಳು ಸಹಾಯ ಮಾಡಕ್ ಆಗಲ್ಲ. ನೀವು ಬಂಧುಗಳಿಂದ ಸಹಾಯ ಪಡಿಬೇಕು ಅಂತ ಹೋದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಮಕರ ರಾಶಿ ಜಾತಕರು. ಈಗ ಗೋಚಾರದಲ್ಲಿ ಕುಜ ಶುಭ ಫಲ ಕೊಡಲ್ಲ ಈ ತಿಂಗಳು, ಬುಧ ಶುಭ ಫಲ ಕೊಡಲ್ಲ, ಶುಕ್ರ ಶುಭ ಫಲ ಕೊಡಲ್ಲ, ಸೂರ್ಯನು ಕೂಡ ಶುಭ ಫಲ ಕೊಡಲ್ಲ. ಮಕರ ರಾಶಿಯವರಿಗೆ ಮಕರ, ಕುಂಭ, ಮೀನ, ಮೇಷ, ವೃಷಭ ರಾಶಿಯಲ್ಲಿ ಪಂಚಮ ಭಾವದಲ್ಲಿ ಸೂರ್ಯನು ಕೂಡ ಶುಭ ಫಲ ಕೊಡಲ್ಲ. ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬಿಡುತ್ತೆ. ಅವಾಗ ಪರ್ಸನಲ್ ಲೈಫ್ ಮತ್ತೆ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸ್ತ್ರೀಯರಿಗೆ ಏನಾದ್ರೂ ಗರ್ಭ ಇದ್ರೆ ಗರ್ಭ ತೊಂದರೆಗಳಾಗುವ ಸಾಧ್ಯತೆ ಇರುತ್ತೆ. ವಾಯು ಪ್ರಕೋಪ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ವೃತ್ತಿಯಲ್ಲಿ ತೊಂದರೆಗಳಾಗುತ್ತೆ. ಹಾಗಾದ್ರೆ ಏನ್ ಪರಿಹಾರ ಮಾಡಬೇಕು ಅಂದಾಗ, ದೇವರ ದೇವ ಯಾರು? ಮಹಾದೇವ. ಆ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ. ಗುರುಜಿ, ನೀವು ಹೇಳಿದ ನಾನು ಶಿವನ್ ಮಂತ್ರ ನಾನು ಜಪ ಮಾಡಲ್ಲ, ನಾನು ಶ್ರೀನಿವಾಸನ ಪೂಜೆ ಮಾಡ್ತೀನಿ, ನಾನು ಕುಲದೇವನ ಪೂಜೆ ಮಾಡ್ತೀನಿ. ಯಾವ ದೇವ್ರು ಇಷ್ಟನೋ ಅದನ್ನ ಏಕಾಗ್ರತೆಯಿಂದ ಪ್ರಾರ್ಥನೆ ಮಾಡಬೇಕು. ನಿಮ್ಮನ್ನ ನೀವು ಮರಿಬೇಕು. ಶನಿ ಏನ್ ಮಾಡ್ತಾನೆ? ನಿಮ್ಮನ್ನ ಏಕಾಂಗಿಯಾಗಿ ಮಾಡ್ತಾನೆ. ಯಾಕೆ? ಶನಿ ಯಾವತ್ತೂ ಕೂಡ ಕೆಟ್ಟದ್ ಮಾಡಲ್ಲ. ನಿಮ್ಮನ್ನ ಶಕ್ತಿಶಾಲಿಯಾಗಿ ಮಾಡಕ್ಕೋಸ್ಕರ ಮಾಡ್ತಾನೆ. ಮಕರ ರಾಶಿಯವ್ರು ಏನ್ಕಂತೀರ, ಅಯ್ಯೋ ನಮ್ಗೆ ಯಾವಾಗಲೂ ಸಾಡೆ ಸಾತಿ ಕಷ್ಟ. ಯಾಕೆಂದ್ರೆ ನೀವು ಗಟ್ಟಿ ಆಗ್ಬೇಕಲ್ಲ. ಗಟ್ಟಿ ಒಂದು ವಿಗ್ರಹ ಆಗ್ಬೇಕಾದ್ರೆ ಪೆಟ್ಟು ಬಿದ್ದು ಬಿದ್ದು ಒಂದು ಒಳ್ಳೆ ಮೂರ್ತಿ ಆಗುತ್ತೆ. ಹಂಗೆ ನೀವು ಏಕಾಂಗಿಯಾಗಿ ಒಳಗಡೆ, ಇದು ಆಧ್ಯಾತ್ಮಿಕ ಮಾಸ ಈ ತಿಂಗಳು, ಪುರುಷೋತ್ತಮ ಮಾಸ. ಈ ತಿಂಗಳಲ್ಲಿ ಗಟ್ಟಿಯಾಗಿ ಆಧ್ಯಾತ್ಮಿಕವಾಗಿ ಬೆಳೀಲಿ. ಅವಾಗ ನಿಮ್ಗೆಲ್ಲಾ ಕೂಡ ಒಳ್ಳೆ ಫಲಗಳು ನಿಮ್ಮನ್ನೇ ಹುಡ್ಕೊಂಡ್ ಬರುತ್ತೆ. ನೀವು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಅದಕ್ಕೆ ಶನಿ ಕೆಟ್ಟವನು ನಮ್ಗೆ ಕಷ್ಟ ಕೊಡ್ತಾನೆ ಅನ್ಕೋಬೇಡಿ. ನಿಮ್ಗೆ ಏನೇ ಪರಿಸ್ಥಿತಿ ಬರುತ್ತೆ ಅಂದ್ರೆ ಅದನ್ನ ಎದುರಿಸಿ ಮುಂದೆ ಹೋಗೋಕ್ಕೋಸ್ಕರ ದಾರಿ ನಿಮ್ಮನ್ನ ಮೇಲ್ ತಗೊಂಡೋಗೋನೇ ಶನಿ ಮಹಾತ್ಮ. ಅದು ತಿಳ್ಕೊಡಿ. ಪ್ರಿಯ ವೀಕ್ಷಕರೇ, ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.